ಹಾಯ್ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಲಾಸ್ಟ್ ಟೈಮ್ ಒಂದು ಮೀಶೋಯಿಂದ ನಾನು ಒಂದು ಹೇರ್ ಕಂಡೀಷ್ನರ ತರ್ತಿದ್ದೆ, ಸೆಟ್ ಆಫ್ ಟು. ಅದ್ರದ್ದು ನೀವು ರಿವ್ಯೂ ಕೊಡಲೇ ಇಲ್ಲ ಅಂತ ನನಗೆ ಒಬ್ರು ಕಮೆಂಟ್ ಮಾಡಿದ್ರು. ರಿವ್ಯೂ ಕೊಡಿ, ಅದು ಹೇಗಿದೆ ಅಂತ ನಾನು ಹೇಳ್ತೀನಿ ಅಂತ ಹೇಳಿದೆ ಆ್ಯಕ್ಚುಲಿ, ಬಟ್ ಮರ್ತೋಗಿದ್ದೆ. ಬಟ್ ಆ್ಯಕ್ಚುಲಿ ನಿಮ್ಗೆ ಗೊತ್ತಾ, ಅದು ಫುಲ್ ಕಂಪ್ಲೀಟ್ ಮಾಡೇ ಇಲ್ಲ. ಒಂದು ಬಾಕ್ಸಲ್ಲಿ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿದ್ದೀನಿ, ಇನ್ನೊಂದು ಬಾಕ್ಸ್ ಓಪನ್ನೇ ಮಾಡಿಲ್ಲ, ಹಾಗೆ ಇದೆ. ನಾನು ರೆಗ್ಯುಲರಾಗಿ ಅದನ್ನು ಯೂಸ್ ಮಾಡಿಲ್ಲ. ಕಂಡೀಷ್ನರ್ ಅಂದರೆ ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ. ಬಟ್ ನನಗೆ ತುಂಬ ಹೇರ್ ಫಾಲ್ ಆಗ್ತಿತ್ತು. ಸೊ ಹಾಗಾಗಿ ನಾನು ಅವಾಗವಾಗ ಮಧ್ಯ ಒಂದೊಂದು ಸಲ ಅಷ್ಟೇ ಅದನ್ನು ಯೂಸ್ ಮಾಡ್ತಿದ್ದೆ. ಅದು ಯಾವ ಥರ ಇದೆ ಅಂತ ಅಂದರೆ, ತುಂಬ ಚೆನ್ನಾಗಿದೆ ಅನ್ನೋ ಥರನೂ ಇಲ್ಲ, ಚೆನ್ನಾಗಿಲ್ಲ ಅನ್ನೋ ಥರನೂ ಇಲ್ಲ, ಓಕೆ ಆಯಿತಾ. ಸೊ ಒಂದು ಆವ್ರೇಜ್ ಕ್ವಾಲಿಟಿನಲ್ಲಿ ಆ ಒಂದು ಕಂಡೀಷ್ನರ್ ಇದೆ. ಬಟ್ ಏನಂದರೆ, ನಾವು ಕೊಟ್ಟಿರೋ ಅಮೌಂಟಿಗೆ ಅದು ವರ್ತ್ ಅಂತ ಅನಿಸುತ್ತೆ. ನಾವು ಕೊಟ್ಟಿರೋದೇ 10-15 ರುಪೀಸೋ, 10 ರುಪೀಸೋ ಏನೋ. ಸೆಟ್ ಆಫ್ 2 ಇದೆ, ಇಷ್ಟು ಡಬ್ಬ ಬರುತ್ತೆ. ಅದು ನೋಡ್ತೀನಿ, ಆದರೆ ಸಿಕ್ಕರೆ ಆ ವಿಡಿಯೋ ನಾನು ನಿಮಗೆಲ್ಲ ಅಟ್ಯಾಚ್ ಮಾಡ್ತೀನಿ. ಹೇರ್ ಕಂಡೀಷ್ನರ್ದು ಲಿಂಕ್ ಕೂಡ ನಾನು ಅಲ್ಲಿ ಹಾಕಿರ್ತೀನಿ. ಬೇಕು ಅಂದರೆ ನೀವು ಚೆಕ್ ಮಾಡಿ, ಅದು ರಿವ್ಯೂ ಎಲ್ಲ ನೀವು ಚೆಕ್ ಮಾಡಿಬಿಟ್ಟು ತಗೋಬೋದು ಅಂತ ಅನಿಸಿದ್ರೆ, ನಿಮಗೂ ಇಷ್ಟ ಆದರೆ ನೀವು ಬೈ ಮಾಡ್ಬೋದು, ಇಲ್ಲ ಅಂದರೆ ಬೇಡ. ಸೊ ನನಗೆ ಏನು ಅನ್ನಿಸ್ತು ಅಂದರೆ, ಪರ್ಸ್ನಲ್ ಒಪಿನಿಯನ್ ಓಕೆ ಥರ ಇದೆ, ತುಂಬ ಚೆನ್ನಾಗಿದೆ ಅನ್ನೋ ಥರ ಇಲ್ಲ, ಅಥವಾ ಚೆನ್ನಾಗಿಲ್ಲ ನನಗೂ ಇಲ್ಲ. ಮೀಡಿಯಮ್ ಕ್ವಾಲಿಟಿನಲ್ಲಿ ಆ ಒಂದು ಏರ್ ಕಂಡೀಷ್ನರ್ ಇದೆ. ಅಂದರೆ ನಾನು ತುಂಬ ರೆಗ್ಯುಲರಾಗಿ ಯೂಸ್ ಮಾಡಿಲ್ಲ ಅದನ್ನು. ಸೊ ಅಷ್ಟು ಸ್ವಲ್ಪ ಕೆಮಿಕಲ್ ಅವಾಯ್ಡ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಹೇರ್ ಫಾಲ್ ಆಗ್ತಿತ್ತು ಅನ್ನೋ ರೀಸನ್ಗೆ ನಾನು ಕೂದಲು ಕೂಡ ಕಟ್ ಮಾಡಿಬಿಟ್ಟಿದ್ದೀನಿ. ಒಂದಿಷ್ಟುದ್ದ ಬರ್ತಿತ್ತು, ಒಂದಿಷ್ಟುದ್ದ ಬರೋದು, ಬಟ್ ಕಟ್ ಮಾಡಿಬಿಟ್ಟು ಯಾರದೆ ಒಂದು ಅರ್ಧ ಹೆಚ್ಚು ಕಡಿಮೆ ಕೂದಲು ಕಟ್ ಮಾಡಿಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ಹಿಂಗೆ ಇಟ್ಕೊಂಡು ಹಿಂಗೆ ಅಂದ್ರೇ ಕೈಗೆ ಬಂದುಬಿಡೋದು ಕೂದಲು, ನೋಡಿ ಈ ಥರ. ಸೊ ತುಂಬ ಹೇರ್ ಫಾಲ್ ಆಗ್ತಿತ್ತು, ಹಂಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿದ್ದೀನಿ, ಅದನ್ನು ಯೂಸ್ ಮಾಡೋದು ಬೇಡ ಸದ್ಯಕ್ಕೆ. ಆ್ಯಕ್ಚುಲಿ ಅದನ್ನು ಬುಡಕ್ಕೆ ಹಚ್ಚಬಾರ್ದು, ಬುಡ ಬಿಟ್ಟು ಮುಂದೆ ಹಚ್ಚಬೇಕು. ಇಲ್ಲ ಅಂದರೆ ತುಂಬ ಹೇರ್ ಫಾಲ್ ಆಗುತ್ತೆ ಹೇರ್ ಕಂಡೀಷ್ನರ್. ಅದು ಅಂತಲ್ಲ, ನೀವು ಯಾವುದೇ ಹೇರ್ ಕಂಡೀಷ್ನರ್ ಯೂಸ್ ಮಾಡಿದ್ರೂ ತಲೆ ಬುಡಕ್ಕೇನಾದರೂ ಅದು ಹೋಯ್ತು ಅಂತ ಅಂದರೆ ತುಂಬ ಹೇರ್ ಲಾಸ್ ಆಗುತ್ತೆ. ಸೊ ಹಾಗಾಗಿ ಆಲ್ರೆಡಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಹೇರ್ ಫಾಲ್ ಆಗ್ತಿತ್ತು. ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡೋಣ, ಅವಾಗವಾಗ ಯೂಸ್ ಮಾಡೋಣ ಅಂತ ಮಧ್ಯೆ ಒಂದೊಂದು ಸಲ, ಯಾವಾಗೋ ಒಂದೊಂದು ಸಲ ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ಅಷ್ಟೇ. ಆ್ಯಂಡ್ ಇನ್ನೂ ಒಂದು ಕ್ವೆಶನ್ ಏನದು ಮರ್ತೆ ನಾನು. ವೆಯ್ಟ್ ಗೇನ್ ಬಗ್ಗೆ ಕೇಳಿದರು. ವೆಯ್ಟ್ ಗೇನ್ ಬಗ್ಗೆ ವಿಡಿಯೋ ಮಾಡಿ, ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ ಅಂತ. ನಾನು ಆಲ್ರೆಡಿ ವೆಯ್ಟ್ ಗೇನ್ ಬಗ್ಗೆ, ಅಂದರೆ ದೊಡ್ಡವ್ರದ್ದಲ್ಲ, ಮಕ್ಕಳು ವೆಯ್ಟ್ ಗೇನ್ ಬಗ್ಗೆ, ಸೊ ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಅದ್ರ ಬಗ್ಗೆ, ವೆಯ್ಟ್ ಗೇನ್ ಬಗ್ಗೆ ಮಾಡಿಬಿಟ್ಟಿದ್ದೀನಿ. ಜೊತೆಗೆ ರೆಮಿಡೀಸ್ ಕೂಡ, ವೆಯ್ಟ್ ಗೇನ್ ಫುಡ್ದು ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನೊಂದ್ಸಲ ಚೆಕ್ ಮಾಡಿ, ನನಗೆ ಸಾಧ್ಯ ಆದರೆ, ನಾನು ನೆನಪಾದರೆ, ಫ್ರೀ ಆದರೆ ನಾನು ಆ ವೀಡಿಯೋಸ್ದು ಲಿಂಕ್ ಹಾಕ್ತೀನಿ, ಇಲ್ಲಾಂದರೆ ಹಾಕೋಕ್ಕಾಗಲ್ಲ, ಸಾರಿ. ಸೊ ಏನು ಗೊತ್ತಾ, ತಲೆ ಕೆಡಿಸ್ಕೋಬೇಡಿ ಆಯಿತಾ. ವೆಯ್ಟ್ ಗೇನ್ ಆಗಬೇಕು ಅಂತ, ಆಗಲೇಬೇಕು ಮಗು ಅಂತ ಏನೂ ಇಲ್ಲ ಅಲ್ವಾ. ಮಕ್ಕಳು ಹೆಲ್ದಿ ಆಗಿದ್ದಾರಾ, ಮತ್ತೆ ಹುಷಾರು ತಪ್ಪೋದು, ಶೀತ, ನೆಗಡಿ, ಕೆಮ್ಮು ಪದೇ ಆಗ್ತಿದೆ ಅಂದರೆ ನೀವು ವರಿ ಮಾಡಬೇಕು. ಮಕ್ಕಳು ಏನೋ ಇದು ಮಾಡ್ತಿದ್ದಾರೆ, ಅವ್ರಿಗೆ ಹಿಂಸೆ ಆಗ್ತಿದೆ ಅಂದರೆ ನೀವು ವರಿ ಮಾಡಬೇಕು. ಸೊ ಸಣ್ಣಕ್ಕಿದ್ರೂ ಮಕ್ಕಳು ಆ್ಯಕ್ಟಿವ್ ಆಗಿದ್ದಾರೆ, ಚೂಟಿಯಾಗಿದ್ದಾರೆ, ಎಲ್ಲ ಕಡೆ ಓಡಾಡ್ತಾರೆ, ಆಟ ಆಡ್ತಾರೆ, ಊಟ ತಿಂಡಿ ತಿಂತಾರೆ ಅಂದರೆ ತಲೆನೇ ಕೆಡಿಸ್ಕೊಬೇಡಿ. ಊಟ ತಿಂಡಿ ತಿಂತಾ ಇಲ್ಲ ಅಂದರೂ ತಲೆ ಕೆಡಿಸ್ಕೊಬೇಡಿ. ಅದೆಲ್ಲ ಒಂದೊಂದು ವಯಸ್ಸು ಆಯಿತಾ. ಆ ವಯಸ್ಸು ದಾಟದ ಮೇಲೆ ಅವರೇ ಆಟೋಮೆಟಿಕ್ಕಾಗಿ ಸರಿ ಹೋಗ್ತಾರೆ. ನಾವು ಏನೇ ಮಾಡಿದ್ರೂ ಕೆಲವು ಮಕ್ಕಳನ್ನ ದಪ್ಪ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ನಾನೇ ಇದ್ದೀನಿ, ನಾನು ಏನೇ ಮಾಡಿದ್ರೂ ನಾನು ದಪ್ಪ ಆಗಲ್ಲ. ಏನು ಜಾಸ್ತಿ ಆದರೆ ಒಂದು 3-4 kg ಜಾಸ್ತಿ ಆಗ್ಬೋದೇನೋ. ಒಂದು ವರ್ಷಕ್ಕೂ ನಾನು 3-4 kg ವೆಯ್ಟ್ ಜಾಸ್ತಿ ಆಗಲ್ಲ. ನಾನು ದಪ್ಪ ಆಗೋದಕ್ಕೆ ತುಂಬ ಎಲ್ಲ ಟ್ರೈ ಮಾಡಿ ಅದೆಲ್ಲ ವೇಸ್ಟ್ ಅಂತ ನಾನು ಬಿಟ್ಬಿಟ್ಟಿದ್ದೀನಿ. ದಪ್ಪ ಏನಕ್ಕೆ ಆಗ್ಬೇಕು ಹೇಳಿ? ದಪ್ಪ ಆಗಬೇಕು ಅಂತ ದಪ್ಪ ಆಗೋದು, ಮತ್ತು ಸಣ್ಣ ಆಗಬೇಕು ಅಂತ ವಾಕ್ ಮಾಡೋದು, ಡಯಟ್ ಮಾಡೋದು, ಅದೆಲ್ಲ ಯಾಕೆ ಬೇಕು? ಸೊ ಇದು ದೊಡ್ಡವ್ರಿಗೆ ಹೇಳ್ತಾ ಇರೋದು. ಸೊ ಮಕ್ಕಳ ವಿಷಯದಲ್ಲೂ ಅಷ್ಟೇ, ಅವ್ರಿಗೆ ಯಾವ ಏಜಿಗೆ ಅವ್ರು ಹೆಂಗೆ ಆಗಬೇಕೋ ಅವ್ರ ಬಾಡಿಗೆ ತಕ್ಕಂಗೆ ಅವ್ರು ಇರ್ತಾರೆ. ಸೊ ಸುಮ್ಮನೆ ತಲೆ ಎಲ್ಲ ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಮನೆಗೆ ಬಂದವರು ಅಥವಾ ಹೊರಗಡೆ ಸಿಕ್ತವರು, ಇದ್ಯಾಕೆ ಹಿಂಗಿದ್ದಾಳೆ, ಇದ್ಯಾಕೆ ಹಿಂಗಿದೆ, ನಿಮ್ಮ ಮಗು ಹಿಂಗಿದೆ, ಅವಕ್ಕೆಲ್ಲ ಕಿವಿನೇ ಕೊಡಬೇಡಿ ಆಯಿತಾ. ಯಾರೋ ಬರ್ತಾರೆ, ಏನೋ ಮಾತಾಡ್ತಾರೆ ಅಂದ ಮಾತ್ರಕ್ಕೆ ನಮ್ಮ ಮಕ್ಕಳ ಮೇಲೆ ಅದು ಏನೂ ಆಗಲ್ಲ. ಸೊ ನಾವು ತಲೆಗೆ ಹಾಕೋಬಾರ್ದು ಅಷ್ಟೇ. 1000 ಜನ 1000 ಮಾತಾಡಲಿ, ನಮ್ಮ ಮಗು ಹೆಲ್ದಿ ಆಗಿದೆಯಾ ಅಷ್ಟು ಮಾತ್ರ ಇಂಪಾರ್ಟೆಂಟು. ಬಟ್ ಮಾಡೋ ಪ್ರಯತ್ನ ನಾವು ಮಾಡೋಣ, ಬಟ್ ತುಂಬ ಅದನ್ನು ಮನಸ್ಸಿಗೆ ಹಚ್ಕೊಂಡು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ವೆಯ್ಟ್ ಗೇನ್ ಅದರಲ್ಲಿ ಎಸ್ಪೆಷಲಿ ಸಾಬುದಾನ ಅವಾಗವಾಗ ವೀಕ್ಲಿ 1-2 ಸಲನೋ 1 ಸಲನೋ ರೆಗ್ಯುಲರಾಗಿ ಕೊಟ್ಕೊಂಬಂದರೆ ವೆಯ್ಟ್ ಗೇನ್ ಆಗುತ್ತೆ. ಸೊ ಹೊರ್ಗಡೆ ಫುಡ್ನ ಅವಾಯ್ಡ್ ಮಾಡಿಸಿ ಅಷ್ಟೇ ಮಕ್ಕಳಿಗೆ.
ಸೊ ಅದು ಬೊಜ್ಜು ಬರುತ್ತೆ. ಅದು ಹೆಲ್ದಿ ವೆಯ್ಟ್‌ಗೇನಲ್ಲ, ಹೊರಗಡೆ ಫುಡ್ಡನ್ನ ಕೊಟ್ಟು ಅಂದರೆ ಏನು ಪಿಜ್ಜಾ, ಬರ್ಗರು, ಚಾಕ್ಲೇಟ್ಸು, ಬಿಸ್ಕೆಟ್ಸು ಮತ್ತು ಬೇಕ್ರಿ ಫುಡ್ಡು ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಬನ್ನಿ. ಹೆಲ್ದಿ ಫುಡ್‌ನ ಕೊಡಿ. ಅದೆಲ್ಲ ಕೊಟ್ಟು ಬೊಜ್ಜು ಬರಿಸ್ಕೊಳ್ಳೋಕ್ಕಿಂತ ಮಕ್ಳು ಸಣ್ಣಕ್ಕಿರೋದೇ ಎಷ್ಟೋ ಬೆಟರ್. ಸೊ ಚೆಕ್ ಮಾಡಿ ಆಯಿತಾ, ತುಂಬ ವೀಡಿಯೋಸ್ ಇದೆ. ಪುನರ್ವಂಗೆ ಪುಟಾಣಿಯಾಗಿ ದೋಸೆ ಹಾಕ್ಕೊಟ್ಟಿದ್ದೆ. ಇದು ಗೊಂಬೆ ದೋಸೆ ಅಂತ ಕೇಳ್ತಾನೆ ಅವಾಗವಾಗ ಅವನು. ಯಾವಾಗಲೂ ಅಲ್ಲ, ಯಾವಾಗಾದರೂ ಒಂದೊಂದು ಸಲ ನೆನ್ಪು ಮಾಡ್ಕೊತಾನೆ. ಆವಾಗ ಈ ಥರ ಮಾಡಿಕೊಡ್ತೀನಿ. ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡಿಕೊಟ್ರೆ ಮಕ್ಕಳಿಗೂ ಒಂಚೂರು ಇಷ್ಟ ಆಗುತ್ತೆ. ಇವಾಗ ಕೆಲವು ಮಕ್ಕಳು ತಿನ್ನೋದೇ ಇಲ್ಲ ಅಂತಾರೆ ನೋಡಿ, ಅಂಥ ಮಕ್ಕಳಿಗೆ ಈ ಥರ ಡಿಫ್ರೆಂಟಾಗಿ ಏನಾದರೂ ಕೊಟ್ಟರೆ ಇಷ್ಟ ಆಗುತ್ತೆ. ಜೊತೆ ಮತ್ತು ಮಧ್ಯಾಹ್ನ ನೀರು ಮಜ್ಜಿಗೆ ಮಾಡ್ಕೊಂಡಿದ್ದೆ, ಅದನ್ನು ಕುಡಿತಾ ಇದ್ದೆ. ಯಾಕಂದರೆ ಇವಾಗ ಚಳಿಗಾಲ ಅಲ್ವಾ, ಸ್ಕಿನ್ ತುಂಬ ಡ್ರೈ ಅನ್ನಿಸ್ತಿರುತ್ತೆ. ಸೊ ಲಿಕ್ವಿಡ್ ನಮ್ಮ ಬಾಡಿಗೆ ಇವಾಗ ಎಷ್ಟು ಹೋದರೂ ಸಾಕಾಗಲ್ಲ. ಹಾಗಾಗಿ ಆವಾಗವಾಗ ಒಂಚೂರು ಇವಾಗ ನೀರು ಮಜ್ಜಿಗೆ ಮಾಡಿಕೊಂಡು ಡೈಲಿ ಕುಡಿತಾ ಇರ್ತೀನಿ. ಚಳಿಗಾಲದಲ್ಲಂತೂ ಕೈಗೆ ಕಾಲಿಗೆ ಎಷ್ಟು ಮಾಯ್ಶ್ಚರೈಸರ್ ಹಚ್ಚಿದ್ರೂ ಕೂಡ ಅದು ಒಂಥರ ಕಂಫರ್ಟ್ ಅನಿಸೋದೇ ಇಲ್ಲ. ಚರ್ಮ ಎಲ್ಲ ಒಂಥರ ಬಿಟ್ಟಂಗೆ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಮಜ್ಜಿಗೆ ಮಾಡ್ಕೊತಿದ್ದೆ. ಆಮೇಲಿಂದ ಮಧ್ಯಾಹ್ನ ಊಟಕ್ಕೆ, ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ಮಧ್ಯಾಹ್ನ ಊಟಕ್ಕೆ ಪುನರ್ವಂಗೆ ಆಮ್ಲೆಟ್ ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನ ಸಮ್ಟೈಮ್ಸ್ ಒಂದೇ ಬರೀ ರೈಸ್ ಐಟಮೇ ಆಯಿತು ಅಂದಾಗ ಈ ಥರದ್ದೇನಾದರೂ ಮಧ್ಯ ಮಾಡಿಕೊಡ್ತೀನಿ. ಅವನಿಗೆ ಮಾಡ್ತಾಯಿದ್ನಲ್ಲ ಅಂತ ನಾನು ಒಂದು ಆಮ್ಲೆಟ್ ಹಾಕ್ಕೊಂಡೆ. ಅವನಿಗೆ ನಾನೊಂದು 2-3 ಮೊಟ್ಟೆ ಹಾಕ್ಬಿಟ್ಟು ಮಾಡಿದ್ರೆ ಒಂದು ಆಮ್ಲೆಟ್ ಅವನಿಗೆ ಕೊಡ್ತೀನಿ. ಅದು ಅವನಿಗೆ ಹೊಟ್ಟೆ ತುಂಬತ್ತೆ, ಸಾಕಾಗುತ್ತೆ ಐ ಥಿಂಕ್. ಸೊ ಅವ್ನು ಮತ್ತೆ ಬೇಕು ಅಂತಲೂ ನೀನು ಕೇಳಲ್ಲ. ಸೊ ಒಂದು ಸಾಕಾಗುತ್ತೆ ಅವನಿಗೆ. ಹಾಗಾಗಿ ಆವಾಗವಾಗ ಯಾವತ್ತಾದರೂ ಮಧ್ಯಾಹ್ನ ಟೈಮು ಅಥವಾ ಈವ್ನಿಂಗ್ ಟೈಮಲ್ಲಿ ಆಮ್ಲೆಟ್ ಕೊಡ್ತೀನಿ. ತುಂಬ ಜನ ಕೇಳ್ತಿರ್ತೀರ ಪುನರ್ವೊಂದು ಫುಡ್ ರೊಟೀನ್ ಹೇಳಿ ಅಂತ. ಸೊ ಸಂಜೆ ವಾಕ್ ಕರ್ಕೊಂಡು ಹೋಗ್ತಿದ್ದೆ, ಹಾಗೆ ಕಾರ್ತಿಕ್ ದೀಪ ಎಲ್ಲ ಹಚ್ಬಿಟ್ಟು, ಇದು ತುಂಬ ಆ್ಯಕ್ಚುಲಿ ಹಳೆಯ ವಿಡಿಯೋ. ಸೊ ಕರ್ಕೊಂಡು ಹೋಗೋದಕ್ಕೆ ಅವನಿಗೆ ರೆಡಿ ಮಾಡ್ಕೊತ ದೀಪ ಎಲ್ಲ ಹಚ್ಚಿಟ್ಬಿಟ್ಟೆ, ಹೊರ್ಟೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅವನು ರೆಡಿಯಾಗಿ ನಿಂತಿದ್ದಾನೆ ಹೋಗೋದಕ್ಕೆ ಹೊರಗಡೆ. ಮತ್ತು ಮೀಶೋಯಿಂದ ಒಂದು ಥ್ರೆಡ್ ನೆಕ್ಲೆಸ್ನ ತರಿಸಿದೆ. ತುಂಬ ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತನೂ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಬಂದಿದೆ. ಥ್ರೆಡ್ಡಿನ ಅದು ಮಾಮೂಲಿ ಅಷ್ಟೇ ಸಣ್ಣ ಬರುತ್ತೆ, ಬಟ್ ಅದು ಪೆಂಡೆಂಟ್ ಇದೆಯಲ್ಲ ಅದು ನನಗೆ ವೆಯ್ಟ್ ಇದೆ, ಚೆನ್ನಾಗಿದೆ. ತುಂಬಾ ಎಷ್ಟು ಫಿನಿಶಿಂಗ್ ಅಂತೂ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ನಂಗೆ ಸಖತ್ ಇಷ್ಟ ಆಯಿತು. ಆ್ಯಕ್ಚುಲಿ ಫಸ್ಟು 3 ಪೆಂಡೆಂಟ್ ಇರೋದು ಬುಕ್ ಮಾಡಿಬಿಟ್ಟಿದ್ದೆ, ಆಮೇಲೆ 5 ಪೆಂಡೆಂಟ್ ಇರೋದು ಸಿಕ್ತು. ಆಮೇಲೆ ಅದನ್ನು ಕ್ಯಾನ್ಸಲ್ ಮಾಡಿಬಿಟ್ಟು ಮತ್ತೆ 5 ಪೆಂಡೆಂಟ್ ಇರೋದನ್ನು ಬುಕ್ ಮಾಡಿಕೊಂಡೆ. ಒಂಥರ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡ್ರೂ, ಹಾಗಾಗಿ ತರಿಸ್ಕೊಂಡೆ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ. ಮತ್ತು ಇದು ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಅವನಿಗೆ ನಾನು ಮಕಾನ, ಅವಲಕ್ಕಿ, ರವೆ, ಬಾದಾಮಿ, ಗೋಡಂಬಿ ಅದೆಲ್ಲ ಹಾಕಿ ನಾನು ಇನ್ಸ್ಟಂಟ್ ಪೌಡರ್ನ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ಯಾವಾಗಾದರೂ ಒಂದೊಂದು ಸಲ ಈ ಥರ ಬೇಕಾಗುತ್ತೆ ಅಂತ. ಸೊ ಮಧ್ಯಾಹ್ನ ಅವನಿಗೆ ಊಟ ಕೊಡಲಿಲ್ಲ, ಅನ್ನ ಸಾಂಬಾರು ಕೊಡಲಿಲ್ಲ. ಸೊ ಇದನ್ನೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದಕ್ಕೆ ಒಂದೊಂದು ಸಲ ಉಪ್ಪು ಹಾಕಿ ಕೊಡ್ತೀನಿ, ಒಂದೊಂದು ಸಲ ಬೆಲ್ಲ ಹಾಕಿ ಕೊಡ್ತೀನಿ. ನಾನು ಉಪ್ಪಿಗಿಂತ ಬೆಲ್ಲ ಹಾಕಿದಾಗ ತುಂಬ ಇಷ್ಟಪಡ್ತಾನೆ. ಆವಾಗವಾಗ ಅಲ್ಲಲ್ಲಿ ಮಧ್ಯ ಒಂಚೂರು ಬಾದಾಮಿ, ಗೋಡಂಬಿನೂ ಬಾಯಿಗೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ನಮಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸ್ಮೆಲ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಕಾನ ಹಾಕಿರ್ತೀವಲ್ಲ, ಸಕ್ಕತ್ತಾಗಿರುತ್ತೆ ಸ್ಮೆಲ್ ಮಾತ್ರ ಮಾಡ್ತಾಯಿದ್ರೇ. ಅವನು ಇದನ್ನೇ ಆ್ಯಕ್ಚುಲಿ ಪಾಯಸ ಅಂತ ಅಂದ್ಕೊಂಬಿಡ್ತಾನೆ. ಅವ್ನಿಗೇನು ಒಟ್ಟಿನಲ್ಲಿ ಸ್ವೀಟ್ ಅವ್ನಿಗಿಷ್ಟ. ಸೊ ಪಾಯಸ ಅಂತ ಅಂದ್ಬಿಟ್ರೆ ಮಾತ್ರ ಇಷ್ಟಪಟ್ಟು ತಿನ್ಕೊಂಬಿಡ್ತಾನೆ. ಮತ್ತು ಮೀಶೋಯಿಂದ ನಾನು ವರ್ಕ್ ಮಾಡಿರೋ ಅಂಥ ಒಂದಷ್ಟು ಬ್ಲೌಸ್ ಪೀಸ್ನ ತರಿಸಿದ್ದೆ. ನನಗೆ ಎಷ್ಟು ಶಾಕ್ ಆಯಿತು ಗೊತ್ತಾ. ಇವಾಗ ಬರೀ ವರ್ಕ್ ಮಾಡಿಸ್ತೀವಿ ಅಂದ್ರೂ, ಸಿಂಪಲ್ಲಾಗಿ ವರ್ಕ್ ಮಾಡಿಸ್ತೀವಿ ಅಂತ ಅಂದ್ರೂ ನಾವು 1000 ರೂಪೀಸ್ ಆದರೂ ಕೊಡಬೇಕು. ಸ್ಟಿಚ್ ಮಾಡೋಕ್ಕೊಂದು 300-400. ಅದ್ರ ಜೊತೆಗೆ ವರ್ಕ್ಗೆ, ಸಿಂಪಲ್ ವರ್ಕ್ಗೂ ಕೂಡ, ಅದರಲ್ಲಿ ಇನ್ನು ಮಿಷಿನ್ ವರ್ಕ್ ಆದರೆ ಓಕೆ, ಹ್ಯಾಂಡ್ ವರ್ಕ್ ಅಂತಂದರೆ ಇನ್ನೂ ಜಾಸ್ತಿನೇ. ಅದಕ್ಕೆ ನೋಡೋಣ ಕ್ವಾಲಿಟಿ ಹೆಂಗೆ ಬರುತ್ತೆ, ಚೆಕ್ ಮಾಡೋಣ ಅಂತ ಅಂದ್ಬಿಟ್ಟು 3 ತರಿಸ್ಕೊಂಡಿದ್ದೆ. ಸಕ್ಕತ್ತಾಗಿ ಬಂದಿದೆ ಮಾತ್ರ. ವರ್ಕ್ ಎಷ್ಟು ನೀಟಾಗಿ ಬಂದಿದೆ ಗೊತ್ತಾ. ಆಮೇಲೆ ಬ್ಲೌಸ್ ಪೀಸ್ದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿದೆ. ಸೊ ಇವಾಗ ಕೆಲವ್ರಿಗೆ, ಎಷ್ಟೋ ಜನಕ್ಕೆ ಅವ್ರ ಮದುವೆ ಸೀರೆಗಳು ಹಾಗೆ ಇರುತ್ತೆ, ಬಟ್ ಬ್ಲೌಸ್ ಎಲ್ಲ ಹಾಕ್ತಾ ಇರಲ್ಲ, ಟೈಟಾಗಿರುತ್ತೆ, ಇಲ್ಲ ಸೌದೋಗ್ಬಿಟ್ಟಿರುತ್ತೆ. ಸೊ ಕೆಲವ್ರಿಗೆ ಬೇವರೆಲ್ಲ ಇರುತ್ತಲ್ಲ, ಬೇವ್ರು ಜಾಸ್ತಿ ಇದ್ದವ್ರಿಗೆ ಅದು ತುಂಬ ಗಲೀಜು ಅನ್ನಿಸ್ತಿರುತ್ತೆ. ಸೊ ಅಂಥವ್ರು ಬೇಕಿದ್ದರೆ ಆ ಸೀರೆಗೆ ಮ್ಯಾಚ್ ಆಗೋ ಥರ ಬ್ಲೌಸ್ ಪೀಸ್ಗಳನ್ನ ತರಿಸ್ಕೊಂಡು ಸ್ಟಿಚ್ ಮಾಡಿಸ್ಕೊಬೋದು. ನಾನೊಂದು 3 ತರಿಸ್ಕೊಂಡಿದ್ದೆ, ನೋಡೋಣ ಜಸ್ಟ್ ಅಂತ. ಆ 3ರಲ್ಲಿ ನನಗೆ ಆ್ಯಕ್ಚುಲಿ ಇದು ತುಂಬ ಇಷ್ಟ ಆಯಿತು. ಆ ಸ್ಲೀವ್ಸ್ದು ಡಿಸೈನ್ ಇದೆಲ್ಲ ತುಂಬಾ ಇಷ್ಟ ಆಯಿತು.
ಸೊ ರೇಷ್ಮೆ ಸೀರೆ ಬ್ಲೌಸ್ಗಳಿಗೆಲ್ಲ ಇದನ್ನು ಆರಾಮಾಗಿ ತೊಗೊಂಡು ನಾವು ಸ್ಟಿಚ್ ಮಾಡಿಸ್ಕೊಬೋದು. ಯಾಕಂದರೆ ರೇಟ್ ಎಷ್ಟು ಕಮ್ಮಿ ಇದೆ ಅಂದರೆ ಒಂದು 250, 260 ಈ ಥರ ಒಂದು 300 ಒಳಗಡೆನೇ ನಮಗೆ ಅಂದರೆ ಬಟ್ ಹುಡುಕ್ಬೇಕಷ್ಟೇ. 300 ಒಳಗಡೆನೇ ಕ್ವಾಲಿಟಿ ಚೆನ್ನಾಗಿರಬೇಕು, ವರ್ಕು ಚೆನ್ನಾಗಿರಬೇಕು, ಪ್ರೈಸ್ ಕೂಡ ಚೆನ್ನಾಗಿರಬೇಕು, ಅಂದರೆ ನಾವು ಬಜೆಟ್ ಫ್ರೆಂಡ್ಲಿ ಇರಬೇಕು ಅಂತ ನೋಡಿದಾಗ ಹುಡುಕ್ದಾಗ ನೋಡಿ ಈ ಥರ ನನಗೊಂದು 3 ಸಿಕ್ತು ನೋಡಿ. ಕೈಗೆ ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ನನಗೆ ಈ ಒಂದು ಡಿಸೈನ್ ತುಂಬಾ ಇಷ್ಟ ಆಯಿತು ನಾನು ತರಿಸ್ಕೊಂಡಿರೋ 3ರಲ್ಲಿ. ಇದು ಆ್ಯಕ್ಚುಲಿ 1 ಮೀಟರ್ ಇರುತ್ತೆ. ಸೊ ಸಣ್ಣಕ್ಕಿರೋರು ಸ್ಟಿಚ್ ಮಾಡಿಸ್ಕೊಬೋದು, ದಪ್ಪಕ್ಕಿರೋರಿಗೂ ಆಗ್ಬೋದು. 1 ಮೀಟರ್ ಇರುತ್ತೆ ಒಟ್ಟಿನಲ್ಲಿ. ಸೊ ಇದು ಸ್ಲೀವ್ಸು ಮತ್ತು ಫ್ರಂಟ್ ಪಾರ್ಟು. ಆ್ಯಂಡ್ ಇದೊಂದು ಗ್ರೀನ್ ಕಲರ್ ಒಂದು ತರಿಸಿದ್ದೆ. ನಾನೇನಕ್ಕೆ ಇವಾಗ ತರಿಸ್ಕೊಂಡೆ ಅಂತಂದರೆ, ನಾನು ಮದುವೆ ಟೈಮಲ್ಲಿ ಒಂದು 2 ಸೀರೆಗೆ ಬ್ಲೌಸ್ ಸ್ಟಿಚ್ ಮಾಡಿಸಿರಲಿಲ್ಲ. ಸೊ ಅಂದರೆ ಜಾಸ್ತಿ ವರ್ಕೇನು ಮಾಡಿಸ್ಕೊಂಡಿರಲಿಲ್ಲ, ಸಿಂಪಲ್ಲಾಗಿ ಮಾಡಿಸ್ಕೊಂಡ್ಬಿಟ್ಟಿದ್ದೆ. ಸೊ ಹಂಗಾಗಿ ನನಗಿದು ಹುಡುಕ್ದಾಗ ಇದು ಸಿಕ್ತಲ್ಲ, ಅಥವಾ ತಡಿ ಇದು ಮ್ಯಾಚ್ ಆಗುತ್ತೆ ನನ್ನ ಸೀರೆಗೆ, ಚೆನ್ನಾಗಿ ಕಾಣಿಸುತ್ತೆ ಸ್ಟಿಚ್ ಮಾಡಿಸ್ಕೊಳ್ಳೋಣ. ಆಮೇಲೆ ವರ್ಕು ಕೂಡ ಗ್ರ್ಯಾಂಡಾಗಿರುತ್ತೋ, ಹಾಗಾಗಿ ಇದು 3ನ ತರಿಸ್ಕೊಂಡಿದ್ದೆ ನಾನು. ನೋಡಿ ಇದು ಬ್ಯಾಕ್ ಪಾರ್ಟು ತುಂಬ ಡೀಪ್ ಬೇಕು ಅಂದರೆ ಆಗಲ್ಲ, ಬಟ್ ಅವ್ರು ಏನು ಶೇಪ್ ಕೊಟ್ಟಿರ್ತಾರೋ ಅದೇ ಶೇಪಲ್ಲಿ ನಾವು ಸ್ಟಿಚ್ ಮಾಡಿಸ್ಕೊಬೇಕಾಗುತ್ತೆ. ಕೆಲವ್ರು ತುಂಬ ಡೀಪ್ ಕೇಳ್ತಾರೆ, ಸೊ ಅದೆಲ್ಲ ಆಗಲ್ಲ. ಯಾಕಂದರೆ ಅಲ್ಲಿ ಡಿಸೈನ್ ಬಂದುಬಿಟ್ಟಿರೋದ್ರಿಂದ ಅವ್ರು ಏನು ಡೀಪ್ ಕೊಟ್ಟಿರ್ತಾರೋ ಅದನ್ನೇ ಅಷ್ಟೇ ಮಾಡಿಸ್ಕೋಬೇಕು. ಡೀಪ್ ಕಡಿಮೆ ಮಾಡ್ಕೊಬೋದು, ಬಟ್ ಡೀಪ್ ಜಾಸ್ತಿ ಮಾಡೋಕ್ಕೆ ಕಷ್ಟ ಆಗ್ಬೋದು ಮೇ ಬಿ. ನಾನು ಈ 3 ಬ್ಲೌಸ್ ಪೀಸ್ದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ. ಬೇಕಿದ್ರೆ ನೀವು ಪ್ರೈಸ್ ಬೇಕಿದ್ರೆ ಒಂದು ಸಲ ಚೆಕ್ ಮಾಡ್ಬೋದು. ಆಮೇಲೆ ಬೇಕು ಅಂತ ಅನಿಸಿದ್ರೆ ನೀವು ಬೈ ಮಾಡ್ಬೋದು. ಇದೊಂದರಲ್ಲಿ ಮಾತ್ರ ಮಾರ್ಕೆಲ್ಲ ಮಾಡಿದರು, ನೀಟಾಗಿ ಮಾರ್ಕ್ ಮಾಡಿದರು. ಅದೇ ನನ್ನಂಥವ್ರಿಗೆ ಈ ಥರ ಇದ್ದರೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗುತ್ತೆ.